ನಿಶಿ, ಆಗಿದ್ದೆಲ್ಲ ಏನೋ ಆಗೋಯ್ತು. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ನಿಶಿ, ಮರ್ತು ಬಿಡು. ಲೈಫ್ ಒಂದೊಂದ್ಸಲ ನಮ್ಮ ಆಲೋಚನೆಗಳನ್ನೂ ಮೀರಿ ನಡೆದ್ಬಿಡುತ್ತೆ. ನಮ್ಮ ಆಸೆಗಳಿಗೆ ರೆಸ್ಪಾನ್ಸ್ ಮಾಡದೆ ಹಾಗೆ ಹೋಗ್ಬಿಡುತ್ತೆ. ನಾವು ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನೋಡು, ಇವತ್ತೇನೋ ಒಂದು ಮಿಸ್ ಆಗಿರ್ಬೋದು, ಆದರೆ ನಾಳೆ ಖಂಡಿತವಾಗ್ಲೂ ಒಂದು ಒಳ್ಳೇದು ಸಿಕ್ಕೇ ಸಿಗುತ್ತೆ. ಓಹೋ, ಲೆಕ್ಚರರ್ ತಂಗಿ ಅಲ್ವಾ ನೀನು? ಕೊರಿತಾ ಇದೆಯಾ? ನಿಮ್ಮಣ್ಣ ಮಾಡಿರೋ ದ್ರೋಹಕ್ಕೆ ನೀನ್ ತ್ಯಾಪೆ ಹಾಕ್ತಾ ಇದೆಯಾ? ಇಷ್ಟೊತ್ತು ನಿಮ್ಮಣ್ಣ ಪಾಠ ಮಾಡ್ದ, ಇವಾಗ ನೀನ್ ಬಂದಿದ್ಯಾ? ನಿಶಿ, ನಾನು ಕೊರಿಯೋದಕ್ಕೆ ಬಂದಿಲ್ಲ, ನಿನಗೆ ಬುದ್ಧಿ ಹೇಳಕ್ ಬಂದಿಲ್ಲ. ಪಾಪ ನೀನು ಬೇಜಾರಲ್ಲಿರ್ತೀಯಾ, ನಿನ್ನ ಜೊತೆ ಒಂದೆರಡು ಮಾತಾಡಿ ನಿನಗೆ ಸಮಾಧಾನ ಮಾಡೋಣ ಅಂತ ಬಂದೆ ಅಷ್ಟೇ. ಐ ಸೆಡ್ ಜಸ್ಟ್ ಗೆಟ್ ಲಾಸ್ಟ್. ಸಮಾಧಾನ ಅಂತೆ, ಸಮಾಧಾನ ಯಾವಳಿಗೆ ಬೇಕು ನಿನ್ ಸಮಾಧಾನ? ನಿಮ್ಮಣ್ಣ ಮಗುಗಿಂಟಿದ್ರೆ ನೀನ್ ತೊಟ್ಲು ತೂಗಕ್ ಬಂದಿದ್ಯಾ? ನಾನೇನ್ ನಿಮ್ ಕಣ್ಣಿಗೆ ಬಕ್ರ ತರ ಕಾಣ್ತಿದ್ದೀನ? ಆಗಿದ್ದೆಲ್ಲ ಆಗೋಯ್ತು, ಮೂವ್ ಆನ್ ಆಗ್ಬಿಡು ಅಂತೆ. ನಾನ್ ನಿಮ್ಮಣ್ಣನ ಮದುವೆ ಆಗೋದು ನಿನಗಿಷ್ಟ ಇರ್ಲಿಲ್ಲ ಅಂತ ನನಗೆ ಗೊತ್ತು ಕಣೆ. ಇವಾಗ ಬಂದ್ಬಿಟ್ಟು ಈ ನಾಟಕ ಎಲ್ಲ ಮಾಡ್ಬೇಡ, ಸುಮ್ಮನೆ ಹೋಗ್ತಾ ಇರೋ. ಹೋಗ್ತೀನಿ, ಖಂಡಿತವಾಗ್ಲೂ ಹೋಗ್ತೀನಿ. ಆದರೆ ಹೋಗೋಕ್ಕೂ ಮುಂಚೆ ನಿಂಗೊಂದೆರಡು ಮಾತಾಡ್ಬಿಟ್ಟೆ ಹೋಗ್ತೀನಿ. ಏನೋ ಪಾಪ ಬೇಜಾರಲ್ಲಿರ್ತೀಯಾ, ಸಮಾಧಾನ ಮಾಡೋಣ ಅಂತ ಬಂದೆ. ಆದರೆ ನಿನ್ನ ದುರಾಂಕಾರ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವಾ? ಮೊದಲನೇ ಮಾತು ಕೇಳಿಸ್ಕೊ, ನಿನ್ನ ಲೈಫ್ನ ಯಾರೂ ಹಾಳು ಮಾಡಿಲ್ಲಮ್ಮ, ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೊಂಡಿದ್ದು. ಈ ದುರಾಂಕಾರ, ಆಟಿಟ್ಯೂಡು, ಅಹಂಕಾರ ಇಟ್ಕೊಂಡವರು ಯಾರು ಉದ್ಧಾರನೂ ಆಗಿಲ್ಲ, ಆಗೋದು ಇಲ್ಲ. ಅಕಸ್ಮಾತಾಗಿ ಏನಾದರೂ ಉದ್ಧಾರ ಆಗ್ತಿದ್ದಾರೆ ಅಂತಂದ್ರೆ ಅವ್ರನ್ನ ದೇವ್ರ ಪರೀಕ್ಷೆ ಮಾಡ್ತಿದ್ದಾರೆ ಅಂತ ಅರ್ಥ. ಒಂದಲ್ಲ ಒಂದಿನ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಎರಡನೇ ವಿಷಯ ಹೇಳ್ತೀನಿ ಕೇಳಿಸ್ಕೊ. ಹೌದೇ, ನೀನು ನನ್ನ ಅತ್ತಿಗೆ ಆಗಿ ಬರೋದು ನನಗೆ ಇಷ್ಟ ಇರಲಿಲ್ಲ. ಹೇಗಾದ್ರೂ ಮಾಡಿ ಮದುವೆ ಕ್ಯಾನ್ಸಲ್ ಆಗ್ಲಿ ಅಂತ ದೇವ್ರಲ್ಲಿ ಬೇಡ್ಕೊಂಡಿದ್ದೆ. ನನ್ನ ಅಣ್ಣಂಗೆ ಹೆಂಡತಿ ಆಗೋ ಯಾವ ಲಕ್ಷಣಗಳು ನಿನಗಿಲ್ಲ. ಅಂಡ್ ನೀನ್ ಯಾವಾಗ ಚೀಕು ವಿಷಯದಲ್ಲಿ ಅವತ್ತು ಆ ಥರ ಮಾತಾಡಿದ್ಯೋ ಅವತ್ತೇ ಡಿಸೈಡ್ ಮಾಡಿದೆ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬರಬಾರ್ದು ಅಂತ. ಹೇ, ನಿನ್ನಂತೊಳಗಲ್ಲ ಕಣೆ ಆ ಮನೆ. ಜಾಸ್ತಿ ಮಾತಾಡ್ತಾ ಇದ್ಯಾ ನೀನು? ಯಾರು ತುಂಬಾ ವೇಸ್ಟ್ ಮಾತಾಡ್ತಾರೋ ಅದು ಜಾಸ್ತಿ ಅನ್ಸುತ್ತೆ. ಈ ತರ ತೂಕವಾಗಿರೋ ಮಾತುಗಳು ಯಾವತ್ತೂ ವೇಸ್ಟ್ ಆಗಲ್ಲ, ಜಾಸ್ತಿನೂ ಅನಿಸ್ಕೊಳ್ಳೋದಿಲ್ಲ. ಈ ತರ ಅರ್ಥ ಆಗದಿರೋರ್ಗೆ ಮಾತ್ರ ಅಷ್ಟೇ ಅದು ಓವರ್ ಅಂತ ಅನ್ಸೋದು. ಈಗ ಹೋದ್ರೆ ಸರಿ, ಇಲ್ಲ ಅಂದ್ರೆ ಕತ್ತಿಡ್ದು. ಹಲೋ 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 ಹಲೋ, ಹೋಲ್ಡ್ ಆನ್. ನಾನೇನು ನೀನು ಸಾಕಿರೋ ಕುನ್ನಿ ಅಲ್ಲ ಕತ್ತಿಡ್ದು ಆಚೆ ಹಾಕೋದಕ್ಕೆ. ಯಾವ್ದ್ಯಾ ಒಳ್ಳೆ ರೀತಿಲಿ ಬಂದರೆ ಮಾತ್ರ ತಲೆ ಬಾಗ್ತಾಳೆ. ಈ ಥರ ಬಾಲ ಬಿಚ್ಚಿದ್ಯೋ ನೀನು ಯಾರು ಅಂತಾನೂ ನೋಡೋದಿಲ್ಲ. ಓಡ್ ಬಂದಿರೋಳು ನೀನು ನನ್ನ ಹತ್ರನೇ ಮಾತಾಡ್ತೀನಿ. ಓಡ್ ಬಂದೋ ನಡ್ಕೊಂಡು ಬಂದೋ, ಬಟ್ ಈ ಮನೆಗೆ ಬರೋದಕ್ಕೂ ಮುಂಚೆ ಇಲ್ಲೋಡು ತಾಳಿ ಕಟ್ಟಿಸ್ಕೊಂಡೇ ಬಂದಿದ್ದೀನಿ. ಆ್ಯಂಡ್ ಏನು ಗೊತ್ತಾ ನಿಶಿ, ಈ ತಾಳಿ ಭಾಗ್ಯ ಅನ್ನೋದು ಎಲ್ರಿಗೂ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ. ಆ್ಯಂಡ್ ನೀನು ಎಲ್ರಿಗೂ ಕೆಟ್ಟದ್ದನ್ನು ಬಯಸಿ ನಿನಗೆ ಮಾತ್ರ ಒಳ್ಳೇದಾಗಲಿ ಅನ್ನೋದು ಸ್ವಾರ್ಥ ಆಗುತ್ತೆ. ಬೇರೆಯವ್ರಿಗೆ ಕೆಟ್ಟದ್ದನ್ನು ಬಯಸಿದಾಗ ಅದು ನಮಗೂ ಕೆಟ್ಟದಾದರೆ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೂ ಬರಬೇಕು. ಅಷ್ಟೊಂದು ಜೀರ್ಣ ಶಕ್ತಿ ಇಲ್ಲದೆ ಇರೋರು ನಿನ್ನ ಥರ ಆಡ್ತಾರೆ. ಅಭಿ, ನೀನು ಚೀಕನ ಎಷ್ಟು ಪ್ರೀತಿ ಮಾಡ್ತೀಯೋ ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ ಕಣೋ. ಅವನು ಹುಷಾರು ತಪ್ಪಿದ್ರೆ ನೀನು ಎಷ್ಟು ಟೆನ್ಷನ್ ಮಾಡ್ಕೊಂತೀಯ ಅಂತ ನನಗೆ ಗೊತ್ತು. ನಾನು ಇದ್ದೀನಲ್ಲ, ಬಿಡು.
ಅಭಿ ಈ ಮನೆ ಜಂಜಾಟದಲ್ಲಿ ನೀನು ಆಫೀಸ್ನ ಮುರ್ತೋಗ್ಬಿಟ್ಟಿದ್ದೆ. ನಾವು ಅವ್ನು ಕರ್ಕೊಂಡು ಹೋಗ್ತೀವಿ, ನೀನು ಆಫೀಸ್ ಕಡೆ ಹೋಗಪ್ಪ. ಚೀಕುಗೆ ಯಾವುದೋ ಚಿಕ್ಕ ಜ್ವರ ಅಥವಾ ಅಲರ್ಜಿ ಬಂದಿದ್ರೆ ನೀವೇ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ. ಆದರೆ ಈಗ ಹಾಗೆ ಮಾಡೋಕ್ಕಾಗಲ್ಲ. ಅವ್ನ ಕಂಡೀಷನ್ ಎಷ್ಟು ಸೀರಿಯಸ್ ಆಗಿದೆ ಅಂತ ನಿಮಗೆ ಗೊತ್ತಿದೆ ತಾನೇ. ಇಲ್ಲೇ ಗೊತ್ತಾಗ್ತಾ ಇದೆ ನೀವು ಚೀಕುನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಸುಮ್ಮನೆ ಬನ್ನಿ. ಅಲ್ಲ ಕಣೋ ಅಭಿ, ಏನು ನನ್ನನ್ನು ಆಫೀಸಿಗೆ ಕಳಿಸೋದ್ರಲ್ಲೇ ಇದ್ದೀರಾ? ನಾನು ಚೀಕುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ನಿಮಗೇನಾದರೂ ಸಮಸ್ಯೆ ಇದೆಯಾ? ತನ್ವಿ, ಈ ಮನ್ವಿಗೆ ಏನು ಕೊಡ್ಬೇಡ, ಏನು ಹೇಳ್ಬೇಡ. ಯಾವಾಗ್ಲೂ ಹಿಂಗೆ ರೇಗಿಸ್ತಾನೆ ಇರ್ತಾಳೆ, ಬೇಡ ಬೇಡ ಅಂದ್ರೂ. ತನ್ವಿ, ಏನಾಯ್ತು? ನೋಡಲಿ. ತನ್ವಿ, ಪ್ರಭಾಕರ್ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ಹುಚ್ಚು ಜಾಸ್ತಿ ಆಗ್ತಾ ಇದೆ ಅನಿಸ್ತದೆ. ತನ್ವಿ, ಬಾಯಿ ಮುಚ್ಚು. ಮತ್ತವ್ರು ಯಾಕೆ ಹಂಗೆ ಆಡ್ತಿದ್ದಾರೆ ಅಂತ ಹೇಳು ನೋಡೋಣ. ಏಯ್, ಸೈಕೋನ ಸೈಕೋ ಅಂದೆ, ಮತ್ತೇನಂತ ಕರಿಬೇಕಮ್ಮ? ಅವ್ರ ಪರಿಸ್ಥಿತಿ ನೋಡಿ ನಗ್ತಿದ್ದೀರಲ್ವಾ? ನಿಮ್ಗೇನು ಅನಿಸ್ತಾ ಇಲ್ವಾ? ಅನ್ಸಿದ್ದಕ್ಕೆ ತಾನೇ ಹೇಳಿದ್ದು. ನಿಮ್ಗೇನಾದ್ರೂ ಈ ಸ್ಥಿತಿ ಬಂದಿದ್ರೆ ಗೊತ್ತಾಗ್ತಿತ್ತು. ಹಾಗೇನಾದ್ರೂ ಈ ಪರಿಸ್ಥಿತಿ ನನಗೆ ಬಂದಿದ್ರೆ ಮೊದ್ಲೋಗ ಆದ್ಯ ನಾನೇ ತಗೊಂಬರುವೆ, ಗೊತ್ತಾ? ವಿಕ್ಕಿ, ಆದ್ಯ ಜಪ ಮಾಡೋದನ್ನ ಮೊದಲು ಬಿಡು. ಸುಮ್ಮನೆ ಇಲ್ಲಿಂದ ಹೋಗಿ ನೀವಿಬ್ರು. ಇರು ಮನ್ವಿ, ಮೈ ಮೇಲೆ ದೆವ್ವ ಬಂದಿರೋ ಥರ ಆಡ್ತಾ ಇದ್ದಾರೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೋಣ. ಇರು ಇರು ಅವಳಿ ಅಂತ. ಏಯ್, ಎಲ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಚಿಕ್ಕಿ, ಒಳ್ಳೆ ಎಂಟರ್ಟೈನ್ಮೆಂಟ್ ನಡೀತಾ ಇದೆ. ಮೈ ಮೇಲೆ ದೆವ್ವ ಬಂದಿರೋದು ನೋಡಿದ್ದೀರಾ? ನೋಡಿಲ್ಲ ಅಲ್ಲ? ಅಲ್ಲಿ ನೋಡಿ, ಇಲ್ಲಿ ದೆವ್ವ. ಯಾವಾಗಿಂದ ಈ ರೀತಿ ಆಡ್ತಿದ್ದಾನೆ? ಈಗ ಸ್ವಲ್ಪ ಹೊತ್ತಿಂದ ಮಾಮ್. ಹುಚ್ಚು ಜಾಸ್ತಿ ಆಗಿದೆ ಅನ್ಸುತ್ತೆ ಚಿಕ್ಕಿ. ಅಲ್ಲಿ ನೋಡಿ, ಇಲ್ಲಿ. ಡಾಕ್ಟರ್ ರೇಖಾ ಕೊಟ್ಟಿದ್ದ ಟ್ಯಾಬ್ಲೆಟ್ ವರ್ಕ್ ಆಗ್ತಿದೆ ಅನಿಸ್ತಿದೆ. ಡಾಕ್ಟರ್ ರೇಖಾ ಕೊಟ್ಟಿದ್ದ ಟ್ಯಾಬ್ಲೆಟ್ ವರ್ಕ್ ಆಗ್ತಿದೆ ಅನಿಸ್ತಿದೆ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಅಂದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಿದಾರಲ್ವಾ, ಅದರಿಂದ ಸ್ವಲ್ಪ ಈ ಥರ ಆಗ್ತಿದೆ ಅಂತ ಹೇಳಿದೆ ಅಷ್ಟೆ. ನೋಡಿ, ಯಾವುದಕ್ಕೂ ನೀವು ಆ ಹುಚ್ಚನಿಂದ ಸ್ವಲ್ಪ ದೂರ ಇರಿ. ಇವಾಗ ಹೋಗಿ, ಯಾರಿಗಾದ್ರೂ ಏನಾದರೂ ಸಮಸ್ಯೆ ಮಾಡಿಬಿಟ್ರೆ ಕಷ್ಟ. ಬಾ. ಯಾಕೆ ಹೀಗೆ ನಿಂತ್ಕೊಂಡಿದ್ದೀರಾ? ಹೇಳಿ, ಏನಾದರೂ ಸಮಸ್ಯೆನಾ? ಚಕ್ರಿ ಅಂಕಲ್ ಹೇಳಿದ್ರಲ್ಲಿ ಪಾಯಿಂಟ್ ಇದೆ.
ನೀನು ಆಫೀಸ್ ವಿಷಯನ ನೆಗ್ಲೆಕ್ಟ್ ಮಾಡಬೇಡ. ಸಂಯುಕ್ತ ಅಮ್ಮ ನಿನಗೇನು ಕೇಳದೇ ಇರ್ಬೋದು, ಆದರೆ ನೀನು ಆನ್ಸರ್ ಮಾಡಲೇಬೇಕಾಗುತ್ತೆ. ನಾನು ಚಿಕ್ಕನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಅವ್ನ ಹೆಲ್ತ್ ವಿಷಯನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಪ್ಲೀಸ್ ಅಭಿ, ಆಫೀಸ್ಗೆ ಹೋಗಿ.